ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ರೇಖಾ ಶಂಕರ್. ಇವತ್ತಿನ ಭಾನುವಾರ ಹೇಗಿತ್ತು ಅಂದರೆ ನಮಗೆ ತುಂಬ ಕೆಲಸದ ಜೊತೆಗೆ ಆರಂಭವಾಯಿತು. ಏನು ಕೆಲಸ ಅಂತ ನೋಡಿದ್ರೆ, ಇವತ್ತು ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಆಗಿದ್ವು, ಅದೆಲ್ಲ ತೆಗೆಸಿ ಉಡಿಸ್ತಾ ಇದ್ದೀವಿ. ಇದೆಲ್ಲ ನಮ್ಮ ತೋಟದ ತೆಂಗಿನಕಾಯಿನೇ, ಅದೆಲ್ಲ ತಂದು ಹಾಕಿದ್ವಿ. ಇವಾಗ ಎಲ್ಲ ಕೊಬ್ಬರಿ ಆಗಿದ್ದಾವೆ, ಅದಕ್ಕೆ ಎಣ್ಣೆ ಹಾಕ್ಸೋಣ ಅಂತ ನಾವು ಇದೇ ಎಣ್ಣೆನೇ ಯೂಸ್ ಮಾಡೋದು. ನಾವು ಬೇರೆ ಎಣ್ಣೆ ಎಲ್ಲ ತರಿಸ್ಕೊಡಲ್ಲ, ಊಟಕ್ಕೆಲ್ಲ ಇದೇ ಎಣ್ಣೆನೇ ಯೂಸ್ ಮಾಡೋದು. ಫಸ್ಟ್ ಸ್ಟಾರ್ಟಿಂಗ್ ನಮಗೂ ಎಣ್ಣೆ ಆಗ್ತಿರ್ಲಿಲ್ಲ, ಅಂದರೆ ಸ್ಮೆಲ್ ಆಗ್ತಿರ್ಲಿಲ್ಲ. ಈಗೀಗ ಅದೆಲ್ಲ ರೂಢಿ ಆಯಿತು. ಸರಿ, ನಾನು ಹೋಗಿ ಒಂದು ಹೆಲ್ಪ್ ಮಾಡೋಣ ಅಂತ ನಾನು ಕಾಯಿ ಹೊಡಿತಿದ್ದೀನಿ. ಆ ಕಾಯಿ ಬಿಡೋಂಗೇ ಇಲ್ಲ. ನಾನು ಒಂದು 4-5 ಸಲ ಹೊಡೆದೆ, ಆದರೂ ಬಿಡಲಿಲ್ಲ. ಆ ಕಾಯಿ ಜೊತೆ ದೊಡ್ಡ ಜಗಳನೇ ನಡೀತಿದೆ ನೋಡ್ರಿ. ಲಾಸ್ಟಿಗೆ ಕೊಬ್ಬರಿ ನನಗೆ ಹೊಡಿಯೋಕ್ಕೆ ಆಗಲಿಲ್ಲ. ಆಮೇಲೆ ಆ ಕೊಬ್ಬರಿ ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ 2 ಗಂಟೆ ಮೇಲೆ ಬಂದೆ. ಚಿಕನ್ ತಂದಿದ್ರು, ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಥರ ಗ್ರೇವಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನೇನು ಹಾಕ್ಬೇಕಂದ್ರೆ, ಫಸ್ಟ್ ನಮ್ಮ ಮಸಾಲೆ ರೆಡಿ ಮಾಡಿದ್ವಲ್ಲ, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಕಾಳು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಇದನ್ನೆಲ್ಲ ಗಸಗಸೆ ಇದೆಲ್ಲ ಸೇರಿಸಿ ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಮಿಕ್ಸಿಗೆ ಹಾಕಿದ್ಮೇಲೆ ಮಸಾಲೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಈರುಳ್ಳಿ, ಕರಿಬೇವಿನ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೆಟೊ ಹೆಚ್ಚಾಕಿದ್ದೀನಿ, ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದ್ರ ಜೊತೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ, ಆವಾಗ ಬೇಗ ಬಾಡುತ್ತೆ ಅಂತ. ಈಗ ಚಿಕನ್ ಹಾಕಿ ಅದು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ. ರುಬ್ಬಿಟ್ಟಂತಹ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬಾಡಿಸ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಚಿಕನ್ ಸ್ವಲ್ಪ ಕಬಾಬಿಗೆ ಅಂತ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಎಣ್ಣೆಲಿ ಕರಿಸ್ಕೊಂಡು ನೆಕ್ಸ್ಟು ಊಟ ರೆಡಿ. ಈಗ ರೆಡಿಯಾಗಿದೆ ಚಿಕನ್ ಗ್ರೇವಿ, ಕಬಾಬು, ರೈಸು. ಮಧ್ಯಾಹ್ನದ ಊಟ ಆಯಿತು. 6 ಗಂಟೆ ಮೇಲೆ ನಮ್ಮ ಅಣ್ಣ ತೋಟದಿಂದ ಹಲಸಿನ ಹಣ್ಣು ತಂದಿದ್ರು, ಅದನ್ನೆಲ್ಲ ಹೆಚ್ಚ್ತಾ ಇದ್ವಿ. ತುಂಬ ಟೇಸ್ಟಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.